ಇಸ್ರೇಲ್ ನಡೆಸಿದಂಥ ದಾಳಿಗೆ ಇರಾನ್ ರಾಷ್ಟ್ರ ತತ್ತರಿಸಿಬಿಟ್ಟಿದೆ. ಇರಾನ್ನಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಹಾನಿಯಾಗಿದೆ. ಅಣು ಸ್ಥಾವರ, ಸೇನಾ ನೆಲೆ ಮೇಲೆ ದಾಳಿಯನ್ನು ನಡೆಸಿದ ಇಸ್ರೇಲ್. ಇಸ್ಲಾಮಿಕ್ ಕ್ರಾಂತಿಕಾರಿ ಗಾರ್ಡ್ ಕಾರ್ಪ್ಸ್ ಆಕ್ರಮಿತ ಪ್ರದೇಶದ ಮೇಲೂ ಕೂಡ ದಾಳಿಯಾಗಿದೆ. ಇರಾನ್ನ ಹಲವು ಪ್ರದೇಶಗಳ ಮೇಲೆ ದಾಳಿ ಮಾಡಿದೆ ಇಸ್ರೇಲ್ ದಾಳಿಯಿಂದ ಇರಾನ್ನಲ್ಲಿ ಅಪಾರ ಪ್ರಮಾಣದ ಆಸ್ತಿ ಹಾನಿ ಆಗಿರುವಂಥದ್ದು. ಇಸ್ಲಾಮಿಕ್ ಕ್ರಾಂತಿಕಾರಿ ಗಾರ್ಡ್ಸ್ ಕಾರ್ಪ್ಸ್ ಆಕ್ರಮಿತ ಪ್ರದೇಶದ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಇದರಿಂದ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ನೋಡಿ, ಈಗಾಗಲೇ ಇರಾನ್ನ ಕ್ಷಿಪಣಿ ದಾಳಿಗೂ 24 ಗಂಟೆ ಮೊದಲು ಇರಾನ್ ಮೇಲೆ ರಣಭೀಕರ ಏರ್ ಸ್ಟ್ರೈಕನ್ನು ಮಾಡುತ್ತೆ. ಟೆಹರಾನ್ ಮೇಲಿನ ದಾಳಿಯನ್ನು ಇರಾನ್ ಖಚಿತಪಡಿಸುತ್ತೆ. ಈ ದಾಳಿಯಲ್ಲಿ ಇರಾನ್ನ ಕ್ಷಿಪಣಿ ಕಾರ್ಖಾನೆಗಳು, ಯುರೇನಿಯಂ ಸಂಗ್ರಹ ಕೇಂದ್ರಕ್ಕೂ ಕೂಡ ಹಾನಿಯಾಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಇಸ್ರೇಲ್ ನಡೆಸಿದಂಥ ವಾಯು ದಾಳಿಯಲ್ಲಿ ಇರಾನಿನ ಅರಸೇನಾ ಕ್ರಾಂತಿಕಾರಿ ಗಾರ್ಡ್ ಕಮಾಂಡರ್, ಪರಮಾಣು ಯೋಜನೆಯ 2 ವಿಜ್ಞಾನಿಗಳು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ನೋಡಿ, ಯಾಕೆ ಈ ದಾಳಿ ಅಂತ ನೋಡೋದಾದ್ರೆ, ಕಳೆದ ಕೆಲ ತಿಂಗಳಿಂದ ಇರಾನ್ ಭಾರಿ ಪ್ರಮಾಣದಲ್ಲಿ ಈ ಪರಮಾಣು ಬಾಂಬ್ ತಯಾರಿಸೋಕೆ ಅಗತ್ಯವಾಗಿರುವಂಥ ಯುರೇನಿಯಂ ಅಣುವನ್ನು ಸಂಸ್ಕರಿಸಿದೆ. ಇದು ಕೆಲವೇ ದಿನಗಳಲ್ಲಿ ಕನಿಷ್ಠ 15 ಪರಮಾಣು ಬಾಂಬನ್ನು ಸಿದ್ಧಪಡಿಸುವ ಸಾಮರ್ಥ್ಯವನ್ನು ಇರಾನಿಗೆ ನೀಡಿದೆ. ಇದು ಮುಂದಿನ ದಿನಗಳಲ್ಲಿ ತನ್ನ ಅಸ್ತಿತ್ವಕ್ಕೆ ಭಂಗ ತರುವಂಥ ಸಂಗತಿ. ಈ ಕಾರಣಕ್ಕೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಇರಾನ್ನ ಪರಮಾಣು ಬಾಂಬ್ ತಯಾರಿ ಸಾಮರ್ಥ್ಯವನ್ನು ನಾಶ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಇರಾನ್ನ 200ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಇಸ್ರೇಲ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯನ್ನು ಮಾಡ್ತಾ ಇರೋದು. ಇದರ ಜೊತೆಗೆ ಇಸ್ರೇಲ್ ವಿರುದ್ಧ ಸದಾ ದಾಳಿಯನ್ನು ನಡೆಸುವಂಥ ಹಮಾಸು, ಹಿಜ್ಬುಲ್ಲಾ ಉಗ್ರರಿಗೂ ಕೂಡ ಇರಾನ್ ಆರ್ಥಿಕ ಮತ್ತು ಸೇನಾ ನೆರವನ್ನು ನೀಡ್ತಾ ಇದೆ. ಜೊತೆಗೆ ತನ್ನ ವಿರುದ್ಧ ಸಂಚು ರೂಪಿಸುವಂಥ ಇರಾಕು, ಲೆಬನಾನು, ಸಿರಿಯಾ, ಗಾಜಾದಲ್ಲಿನ ವಿವಿಧ ಸಂಘಟನೆಗಳನ್ನು ಇರಾನ್ ಬೆಂಬಲಿಸ್ತಾ ಇದೆ ಅನ್ನೋದು ಇಸ್ರೇಲ್ನ ಆಕ್ರೋಶಕ್ಕೆ ಕಾರಣವಾಗಿರೋದು. ಯಾಕೆ ಯುದ್ಧ ನಡೀತಾ ಇದೆ, ಯಾಕೆ ಈ ಥರದೊಂದು ಪರಿಸ್ಥಿತಿ ಇದೆ ಅಂತ ಅಂದರೆ ಕಾರಣ ಇಷ್ಟು: ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ನಿರಂತರವಾಗಿ ನಡೆಸ್ತಾ ಇದೆ.